ಧರ್ಮಸ್ಥಳದ ಬುರುಡೆ ಕೇಸ್ ದೇಶದಾದ್ಯಂತ ತೀವ್ರ ರೀತಿಯಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಈಗ ಅದಕ್ಕೆ ಮರು ಜೀವ ಸಿಕ್ಕಿದೆ. ಆರಂಭದ ಬುರುಡೆಯು ಬಂಗ್ಲೆಗುಡ್ಡಕ್ಕೆ ಲಿಂಕ್ ಇದೆ. ಯಾಕಂದ್ರೆ ಎಸ್ಐಟಿ ತನಿಖೆಯಲ್ಲಿ ಒಂದು ಸ್ಫೋಟಕ ವಿಷಯ ಪತ್ತೆಯಾಗಿದೆ. ಫಸ್ಟ್ ಈ ಚಿನ್ನಯ್ಯ ಬರ್ತಾರೆ, ಒಂದು ಬುರುಡೆ ಜೊತೆಗೆ ಬರ್ತಾನೆ, ಸಾಕಷ್ಟು ಆರೋಪಗಳನ್ನ ಆತ ಮಾಡಿರ್ತಾನೆ. ಹಂಗಾಗಿ ಚಿನ್ನಯ್ಯ ಒಪ್ಪಿಸಿದ ಬುರುಡೆ ತಂದಿದ್ದು ಇದೇ ಬಂಗ್ಲೆಗುಡ್ಡೆಯಿಂದ. ಬುರುಡೆಯಲ್ಲಿದ್ದ ಮಣ್ಣಿಗೂ ಬಂಗ್ಲೆಗುಡ್ಡದ ಮಣ್ಣಿಗೂ ಲಿಂಕ್ ಆಗಿದೆ, ಸಾಮ್ಯತೆ ಇದೆ. ಬಂಗ್ಲೆಗುಡ್ಡೆಯಿಂದ ಬುರುಡೆಯನ್ನ ವಿಠಲ್ಗೌಡ ತಂದಿರೋದು, ಆಮೇಲೆ ಚಿನ್ನಯ್ಯನ ಹತ್ರ ಕೊಟ್ಟು ಅದನ್ನ ಸ್ಟೋರಿ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಆ ವೇಳೆ ವಿಠಲ್ಗೌಡ ಜೊತೆಗಿದ್ದು ಪ್ರದೀಪ್ ಕುಲಾಲ್ನನ್ನ ಸಾಕ್ಷಿಯಾಗಿ ಎಸ್ಐಟಿ ಪರಿಗಣಿಸಿದೆ. ಪ್ರದೀಪ್ ಕುಲಾಲ್ ಸಮ್ಮುಖದಲ್ಲಿ ಪ್ರಕರಣದ ಮರುಸೃಷ್ಟಿಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈ ಮರುಸೃಷ್ಟಿಯ ವರದಿಯನ್ನ ಹೈಕೋರ್ಟ್ಗೆ ಎಸ್ಐಟಿ ಕೊಡುತ್ತೆ. ಪ್ರಕರಣದ ತ್ವರಿತ ಇತ್ಯರ್ಥಕ್ಕೆ ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಂತ ಬೆನ್ನಲ್ಲೇ ಇಲ್ಲಿ ವೇಗವನ್ನ ಪಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಚುರುಕನ್ನ ಪಡ್ಕೊಂಡಿದೆ ತನಿಖೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. 2 ಅಸ್ಥಿ ಪಂಜರಗಳ DNA ಮ್ಯಾಚ್ ಆಗ್ತಾ ಇದೆ. ಕುಟುಂಬಸ್ಥರ ವಿವರವನ್ನ ಎಸ್ಐಟಿ ಇದುವರೆಗೂ ಗೌಪ್ಯವಾಗಿ ಇರಿಸಿದೆ. ಯಾಕಂದ್ರೆ ಇದೊಂದು ಸೂಕ್ಷ್ಮ ಪ್ರಕರಣ, ಸಾಕಷ್ಟು ಹೈಪನ್ನ ಪಡ್ಕೊಂಡಿತ್ತು. ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲಿ ನಾವು ಪ್ರತಿದಿನ ಇದರ ಫಾಲೋಅಪ್ ಅನ್ನ ಮಾಡ್ತಾ ಇದ್ವಿ. ಹಂಗಾಗಿ ಎಲ್ಲ ವಿಷಯವನ್ನು ಬಹಿರಂಗ ಪಡಿಸಕ್ಕಾಗಲ್ಲ, ಕೆಲವೊಂದು ಗೌಪ್ಯವಾಗಿ ಇಡಬೇಕಾಗುತ್ತೆ. ಆ ಎಲ್ಲ ವರದಿ ಈಗ ರೆಡಿ ಆಗಿದೆ, ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಹೈಕೋರ್ಟ್ ಚಾಟಿ ಬೀಸಿದಂತ ಬೆನ್ನಲ್ಲೇ, ಅಂದ್ರೆ ವರದಿ ಕೊಡಿ, ತ್ವರಿತಗತಿಯಲ್ಲಿ ತನಿಖೆಯನ್ನ ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದ ಬೆನ್ನಲ್ಲೇ ಈಗ ಮೊದಲು ಚಿನ್ನಯ್ಯ ಏನ್ ತಂದು ಪ್ರೊಡ್ಯೂಸ್ ಮಾಡಿದ್ದ, ಕೋರ್ಟಿಗೆ ಆತ ತಂದ್ಬಿಟ್ಟಿದ್ದ ಆ ಬುರುಡೆಯನ್ನ. ಅದರಲ್ಲಿದ್ದಂಥ ಮಣ್ಣಿಗೂ ಬಂಗ್ಲೆಗುಡ್ಡದ ಮಣ್ಣಿಗೂ ಸಾಮ್ಯತೆಗಳು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನಿನ್ನೆ ಬಂದಿದ್ರು. ಆ ಪ್ರಕರಣದ ಮರುಸೃಷ್ಟಿಯನ್ನ ಅಲ್ಲಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ನಿನ್ನೆ ಆಲ್ ಆಫ್ ಸಡನ್ ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ಬಂದಂತ ಸಂದರ್ಭದಲ್ಲಿ ಕುತೂಹಲ ಜಾಸ್ತಿ ಆಯಿತು. ಅಂದ್ರೆ ಎಷ್ಟೊತ್ತಿ ಮರುಸೃಷ್ಟಿಯನ್ನ ಮಾಡಿದ್ದಾರೆ, ಆ ಮರುಸೃಷ್ಟಿ ಬಗ್ಗೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ, ವರದಿ ಯಾವಾಗ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ. ಶರ್ಮಿತಾ, ಹೈಕೋರ್ಟ್ ಈಗಾಗಲೇ ಎಸ್ಐಟಿಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು ಈ ಪ್ರಕರಣವನ್ನ ತ್ವರಿತಗತಿಯಲ್ಲಿ ಇತ್ಯರ್ಥ ಮಾಡ್ಬೇಕಂತೇಳಿ. ಈ ನಿಟ್ಟಿನಲ್ಲಿ ಎಸ್ಐಟಿ ತನ್ನ ತನಿಖೆಯನ್ನ ಮುಂದುವರಿಸಿದೆ. ಪ್ರಕರಣದ ಆರಂಭದ ದಿನಕ್ಕೆ ಹೋಗೋದಾದ್ರೆ ಚಿನ್ನಯ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮತ್ತು ಪೊಲೀಸ್ ಠಾಣೆಗೆ ಒಂದು ಬುರುಡೆಯನ್ನ ತಂದೊಪ್ಪಿಸಿದ. ಆ ಬುರುಡೆ ಎಲ್ಲಿಂದ ತಂದಿದ್ದೆಂಬ ಮಾಹಿತಿಯನ್ನು ಆಧರಿಸಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಬಳಿಕ ಆ ಬುರುಡೆಯಲ್ಲಿದ್ದಂತಹ ಮಣ್ಣಿನ ಸ್ಯಾಂಪಲ್ ಮತ್ತು ಬಂಗ್ಲಗುಡ್ಡೆಯ ಮಣ್ಣಿನ ಸ್ಯಾಂಪಲ್ ಅನ್ನು ಅವರು ಶೋಧನೆ ಮಾಡಿ ನೋಡಿದಾಗ, ಅಧ್ಯಯನ ಮಾಡಿ ನೋಡಿದಾಗ ಅದು ಮ್ಯಾಚ್ ಆಗತ್ತೆ. ಹಾಗಾಗಿ ಆ ಚಿನ್ನಯ್ಯನಿಗೆ ವಿಠಲ್ಗೌಡ ಬುರುಡೆ ತಂದು ಒಪ್ಪಿಸಿದ್ದಂತ ಹೇಳಿ ಚಿನ್ನಯ್ಯ ಆ ತನಿಖೆಯ ವೇಳೆಯಲ್ಲಿ ಹೇಳ್ತಾನೆ. ಈ ನಿಟ್ಟಿನಲ್ಲಿ ಅವತ್ತು ವಿಠಲ್ಗೌಡ ಮತ್ತು ಇದೇ ಪ್ರದೀಪ್ ಕುಲಾಲ್ ಹೋಗಿ ಆ ಬಂಗ್ಲಗುಡ್ಡೆಯಿಂದ ಬುರುಡೆ ತಂದಿದ್ದೆಂಬ ವಿಚಾರ ಈಗ ಎಸ್ಐಟಿಗೆ ಗೊತ್ತಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಸ್ಐಟಿ ಆ ಪ್ರದೀಪ್ ಕುಲಾಲ್ ಅನ್ನ ಪ್ರಮುಖ ಸಾಕ್ಷಿಯನ್ನಾಗಿರಿಸಿ ನಿನ್ನೆ ಸುಮಾರು ಮಧ್ಯಾಹ್ನ 2:40ಕ್ಕೆ ಬಂಗ್ಲಗುಡ್ಡ ಕಾಡಿಗೆ ಹೋಗಿತ್ತು. ಸುಮಾರು 5:30 ವೇಳೆಗೆ ಮತ್ತೆ ವಾಪಸ್ ಕೆಳಗಿಳಿರುವಂತದ್ದು. ಸತತವಾಗಿ ಅಲ್ಲಿ ಮಹಜರು ಕಾರ್ಯವನ್ನ ಕೂಡ ಮಾಡಲಾಯಿತು. ಎಲ್ಲಾ ಅಂಶಗಳನ್ನ ಕೂಡ ಅಲ್ಲಿ ದಾಖಲೀಕರಣ ಮಾಡಿದ್ರು. ಬೆಂಗಳೂರಿಂದ ಬಂದಂತ 3 FSL ಅಧಿಕಾರಿಗಳು ಈಗ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹೈಕೋರ್ಟಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ನಾಳೆ ಅಥವಾ ಸೋಮವಾರ ಈ ರೀತಿಯಾಗಿ ಹೈಕೋರ್ಟಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಬಹಳ ಕುತೂಹಲವನ್ನ ಈ ಪ್ರಕರಣ ಈಗ ತಂದುಕೊಳ್ತಾ ಇದೆ. ಒಂದು ಕಡೆ ಧರ್ಮಸ್ಥಳದ ಈ ಪ್ರಕರಣ ಎಲ್ಲರೂ ಕೂಡ ಮುಗೀತಂತ ಹೇಳ್ತಾ ಇದ್ರು, ಆದ್ರೆ ಸದ್ಯಕ್ಕೆ ಇದು ಮುಗಿಯುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಆರಂಭದ ಈ ಬುರುಡೆ ತಂದ ಕೇಸ್ ಹಿನ್ನೆಲೆಯಲ್ಲಿ ಈ ಕೇಸನ್ನ ತ್ವರಿತಗತಿಯಾಗಿ ಇತ್ಯರ್ಥ ಮಾಡ್ಬೇಕಂತ ಹೇಳಿ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಸೂಚನೆಯ ಬೆನ್ನಲ್ಲೇ ಈಗ ಎಸ್ಐಟಿ ತನಿಖೆ ಕೂಡ ಚುರುಕನ್ನ ಪಡೀತಾ ಇರುವಂತದ್ದು. ಶರ್ಮಿತಾ, ಅಂದ್ರೆ ಈ ಮರುಸೃಷ್ಟಿ ನಿನ್ನೆ ಕಂಪ್ಲೀಟ್ ಆಗಿದೆಯಾ ಅಥವಾ ಇವತ್ತು ಮುಂದುವರಿಯುತ್ತಾ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಇಲ್ಲ, ಮರುಸೃಷ್ಟಿ ಎಲ್ಲವೂ ಕೂಡ ನಿನ್ನೆ ಕಂಪ್ಲೀಟ್ ಆಗಿದೆ. ಸುಮಾರು 3-3.5 ಗಂಟೆಗಳ ಕಾಲ ಬಂಗ್ಲಗುಡ್ಡ ಕಾಡಿನ ಒಳಭಾಗದಲ್ಲಿ ಎಲ್ಲವೂ ಕೂಡ ಹಂತ ಹಂತವಾಗಿ FSL ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅಂತಹ ಪ್ರಕ್ರಿಯೆಗಳು ಯಾವುದೇ ನಡೆಯುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ಎಸ್ಐಟಿ ಮೂಲಗಳು ಹೇಳ್ತಾ ಇರುವಂತದ್ದು. ನಿನ್ನೆಯೇ ಅದಕ್ಕೆ ಬೇಕಾದಂತಹ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ FSL ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇನ್ನು ವರದಿ ರೆಡಿ ಮಾಡಿ ಹೈಕೋರ್ಟಿಗೆ ಕೊಡೋದಷ್ಟೇ ಬಾಕಿ. ಹಾಗಾಗಿ ಮುಂದೆ ಅಂದ್ರೆ 2 ದಿನಗಳ ಕಾಲ ಅಂತಹ ಪ್ರೊಸೀಜರ್ಗಳು ನಡೆಯುತ್ತೆ ಅಂತ ಹೇಳಿ ಎಸ್ಐಟಿ ಮೂಲಗಳು ಈಗ ಸದ್ಯಕ್ಕೆ ಮಾಹಿತಿಯನ್ನು ಹೇಳ್ತಾ ಇರುವಂತದ್ದು. ಶರ್ಮಿತಾ, ಸರಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.